ರಾಮನಗರದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ ನೋಡೋಣ. ಬೆಲೆ ಕುಸಿತ ಆಗಿದೆ ಅಂತ ಹೇಳಿ ತಾವೇನು ಪ್ರತಿಭಟನೆಯನ್ನ ಮಾಡ್ತೀರಿ? ಇದಕ್ಕೆ ಕಾರಣಗಳೇನಿದ್ದಾವೆ? ಇವತ್ತು ಕೇವಲ ಬರೀ ಬೆಂಬಲ ಬೆಲೆಯನ್ನು ಕೊಟ್ಟ ತಕ್ಷಣ ನಿಮಗೆ ನೆಮ್ಮದಿ ಒಂದು ಸಿಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ನನಗಿಲ್ಲ. ಶಾಶ್ವತವಾದಂಥ ರೀತಿಯಲ್ಲಿ ರೇಷ್ಮೆ ಬೆಳೆಗಾರರ ಆರ್ಥಿಕ ಪರಿಸ್ಥಿತಿಯನ್ನ ಇವತ್ತು ಸುಸ್ಥಿರಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳನ್ನು ತರಲಿಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಆದೇಶಗಳನ್ನು ಏನು ಮಾಡಿದ್ದೇವೆ. ಇದೆಲ್ಲವನ್ನ ತಾವು ಗಮನಿಸಬೇಕಾಗ್ತದೆ. ರಾಜ್ಯದ ಹಿರಿಯ ನಾಗರಿಕರಿಗೆ 60 ವರ್ಷ ಮೇಲ್ಪಟ್ಟಂತ ಕೊಡ್ತಕ್ಕಂಥ ಯೋಜನೆ ಈಗೇನು ಪ್ರಾರಂಭ ಮಾಡಿದ್ದೇವೆ, ಮುಂದಿನ ವರ್ಷದಿಂದ 2,000 ರೂಪಾಯಿ, ಮುಂದಿನ 5 ವರ್ಷಗಳಲ್ಲಿ 60 ವರ್ಷ ಮೇಲ್ಪಟ್ಟಂತವರಿಗೆ 5,000 ರೂಪಾಯಿಗಳನ್ನ ಇವತ್ತು ಕೊನೆಯ ಹಂತದಲ್ಲಿ ಅವರು ಬದುಕಬೇಕಾದ್ರೆ ನೆಮ್ಮದಿಯಿಂದ ಬದುಕಲಿಕ್ಕೆ ಇವತ್ತು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ಗರ್ಭಿಣಿ ತಾಯಂದಿರು ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ 6ನೇ ತಿಂಗಳಿನಿಂದ 12ನೇ ತಿಂಗಳಿನವರೆಗೆ ಪ್ರತಿ ತಿಂಗಳು 2,000 ರೂಪಾಯಿ ರೀತಿಯಲ್ಲಿ ಈಗ 12,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಅದು ಮುಂದಿನ ವರ್ಷದಿಂದ 24,000 ರೂಪಾಯಿಗಳನ್ನ ಆ ತಾಯಿ ಮಗುವಿನ ಆರೋಗ್ಯಕ್ಕೆ ಇವತ್ತು ಹಣವನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹೀಗೆ ನಾನು ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ಚರ್ಚೆಯನ್ನು ಮಾಡಬಹುದು. ರಾಮನಗರ, ಕನಕಪುರ, ಚನ್ನಪಟ್ಟಣ ಮತ್ತು ಮಾಗಡಿಯ ನನ್ನ ಅಣ್ಣ ತಮ್ಮಂದರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಶಾಶ್ವತವಾದಂಥ ನೀರಾವರಿಯ ಸೌಲಭ್ಯಗಳನ್ನು ತರಬೇಕು ಅಂತ ಹೇಳಿ ಈಗೇನು ನಾವು ಚಿಂತನೆ ಮಾಡಿದ್ದೇವೆ. ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಯೋಜನೆಗಳಿರಲಿ, ಕುಡಿಯೋ ನೀರನ್ನ ಇವತ್ತು ಪ್ರತಿ ಮನೆಗೆ ಇವತ್ತು ನದಿ ಮೂಲದಿಂದ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜಲಧಾರೆ ಅಂತಕ್ಕಂಥ ಯೋಜನೆಗೆ ಚಾಲನೆಯನ್ನು ನಾವೇನು ಕೊಡ್ತಾ ಇದ್ದೇವೆ. ಇವತ್ತು ಈ ಎಲ್ಲಾ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ಬರಬೇಕಾದರೆ ನಾನು ಶಿವಕುಮಾರ್ ಅವರು ಇವತ್ತೇನು ಹಲವಾರು ರೀತಿಯ ಸಂಘರ್ಷಗಳನ್ನು ಮಾಡಿದ್ರು, ಇವತ್ತು ಈ ಒಂದು ಮೈತ್ರಿ ಸರ್ಕಾರವನ್ನು ಉಳಿಸಬೇಕು ಅಂತ ಹೇಳಿ ಜೊತೆಗೂಡಿ ನಾವೇನು ಹೊರಟಿದ್ದೇವೆ. ನಿಮ್ಮೆಲ್ಲರ ಬೆಂಬಲದ ಅವಶ್ಯಕತೆ ಇವತ್ತು ನಮಗಿದೆ. ಹಲವಾರು ರೀತಿಯಲ್ಲಿ ಸರ್ಕಾರವನ್ನ ಇವತ್ತು ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಯಾವ ರೀತಿಯ ಒಂದು ಕುತಂತ್ರಗಳು ನಡೀತಾ ಇದ್ದಾವೆ, ಇದೆಲ್ಲವನ್ನ ಮೆಟ್ಟಿ ನಿಂತು ಯಶಸ್ವಿಯಾಗಿ ಈ ಸರ್ಕಾರ ಇವತ್ತು ಮುಂದುವರಿಯತಕ್ಕಂಥ ನಿಟ್ಟಿನಲ್ಲಿ ನಾವು ಕೈ ಜೋಡಿಸಿ ಏನು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ಈ ಸರ್ಕಾರ ಮುಂದಿನ 2-3 ವರ್ಷಗಳು ನಿಮ್ಮ ಒಂದು ಆಶೀರ್ವಾದದಿಂದ, ನಿಮ್ಮ ಒಂದು ಬೆಂಬಲದಿಂದ ಈ ಸರ್ಕಾರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗಟ್ಟಿಯಾಗಿ ನಿಂತರೆ ನಿಮ್ಮ ಒಂದು ಅಭಿವೃದ್ಧಿಗಳನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಸಣ್ಣ ಪುಟ್ಟ ಸಂಘರ್ಷಗಳು, ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಇವತ್ತು ರಾಮನಗರದಲ್ಲಿ ಕಳೆದ ಉಪಚುನಾವಣೆಯಲ್ಲಿ ನಾನು ಒಂದು ದಿನ ಬರದೇ ಇದ್ದರೂ ಡಿ ಕೆ ಸುರೇಶ್ ಅವರು ಇವತ್ತು